ವಂದನೆಗಳನ್ನು ಹೇಳ್ತಾ ಇವತ್ತಿನ ಸೇವೆಯಲ್ಲಿ ಭಾಗಿಯಾಗ ಅನುಭವ ಸಾರದೊಳಗ ಮೊದಲನೇ ಸಂಧಿಯಲ್ಲಿ 4ನೇ ಸೂತ್ರವನ್ನ ಹೇಳಕತ್ತಾರ. ಬ್ರಹ್ಮದಲ್ಲಿ ಒಂದು ಮಾಯ ಅನ್ನುವಂಥದ್ದು ಆಶ್ರಿತವಾಗಿ ಇರ್ತದ. ಅಂದ್ರ ನಾವು ಅದನ್ನ ಅಧ್ಯಾರೋಪ ಮಾಡ್ಕೊಂಡೇವಿ. ಯಾಕಂದ್ರ ತಟಸ್ಥ ಲಕ್ಷಣದಿಂದ ಆತ್ಮ ಸ್ವರೂಪವನ್ನ ತಿಳ್ಕೊಳ್ಳೋ ಸಲುವಾಗಿ ಅಧ್ಯಾರೋಪ ಮಾಡ್ಕೊಂಡೇವಿ. ಆ ಬ್ರಹ್ಮದಲ್ಲಿ ಮಾಯ ಅನ್ನುವಂಥದ್ದು ಬ್ರಹ್ಮದ ಒಳಗೂನು ಇಲ್ಲ, ಬ್ರಹ್ಮನನ್ನ ಬಿಟ್ಟ ಹೊರಗ ಸ್ವತಂತ್ರವಾಗಿಯೂ ಇಲ್ಲ. ಆದ್ರ ಅದು ಬ್ರಹ್ಮದಲ್ಲಿ ಬೆರೆಸಿ ಬೇರಿಲ್ಲದಂತೆ ಇಹುದು ಎಲೆ ಪುತ್ರ. ಕೇರ್ ಹಣ್ಣಿನ ಬೀಜ ಏನಿರ್ತಲ್ಲ ಅದ್ರ ದೃಷ್ಟಾಂತವನ್ನ ಕೊಟ್ಟರು. ಬೆರೆಸಿಲ್ಲ ಬೇರಿಲ್ಲ, ಬೆರೆಸಿ ಬೇರಿಲ್ಲದಂತೆ ಅಂದ್ರ ಅದು ಕಲ್ಪಿತವಾಗಿ ತಾದಾತ್ಮ್ಯ ಸಂಬಂಧವುಳ್ಳ ಕಲ್ಪಿತ ತಾದಾತ್ಮ್ಯ ಸಂಬಂಧವುಳ್ಳದ್ದಾಗಿ ಇರುತ್ತೈತಿ. ಅದಕ್ಕೊಂದು ಶ್ರುತಿನೂ ಹೇಳಿದ್ರು. ದೇವಾತ್ಮ ಶಕ್ತಿ ಎಂಬ ವಾಕ್ಯದಿಂದ ಸಾರುವ ಆ ವೇದದಲ್ಲಿ ತಿಳಿ ಮಾಯ ತತ್ವದೊಳು ಓವಿ ಬೇರಿಲ್ಲಬಹುದೆಂದು. ದೇವಾತ್ಮ ಶಕ್ತಿ ಅನ್ನುವಂತ ಒಂದು ಶ್ರುತಿ ಅದು. ಇದನ್ನ ಶ್ರುತಿಯ ತಾತ್ಪರ್ಯ ನೋಡ್ಬೇಕಾಗಿತ್ತು ಅಂದ್ರ ಶ್ರುತ್ಯರ್ಥ ಪ್ರಕಾಶಿಕೆ ಅಂತ ಕೊನೆಗೆ ಬರ್ದಾರ, ಅಲ್ಲಿ ನೋಡ್ಬಹುದು ಅಂತ. ಅನೇಕ ಶ್ರುತಿಗಳದಾವ. ಒಂದು ಆತ್ಮದಲ್ಲಿ ಅಥವಾ ಬ್ರಹ್ಮದಲ್ಲಿ ಶುದ್ಧ ಚೈತನ್ಯದಲ್ಲಿ ಅನಂತ ಶ್ರುತಿಗಳನ್ನ ಹೇಳಿದ್ರು. ಏನಾದ್ರ ಅವು ಅನೃತೇನ ಪ್ರತ್ಯೂಢಾಹ ನಿಹಾರೇಣ ಪ್ರಾವೃತಾಹ ತಮ ಆರ್ಷಿತ ಮಾಯಾಂತೋ ಪ್ರಕೃತಿ ವಿದ್ಯಾತ್ ಮಾಯಿನಂತೋ ಮಹೇಶ್ವರಂ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅವಿದ್ಯಾಮಂತರೆ ವರ್ತಮಾನ. ಇವೆಲ್ಲ ಶ್ರುತಿಗಳು ಒಂದು ಅನಿರ್ವಚನೀಯವಾದಂತ ಮಾಯ ಅನ್ನುವಂಥದ್ದು ಬ್ರಹ್ಮದಲ್ಲಿ ಆಶ್ರಿತವಾಗಿ ಇರುತ್ತದೆ ಅಂತ ಹೇಳಿ ಮುಂದೆ ಅವನು ಪ್ರಶ್ನೆ ಮಾಡಿದ್ನ. ಬ್ರಹ್ಮ ಮತ್ತು ಮಾಯ ಎರಡರಿಂದ ಸೃಷ್ಟಿ ಹೇಳ್ತಾ ಇರ್ತೀರಿ. ಬರೀ ಬ್ರಹ್ಮದಿಂದ ಅಥವಾ ಬರೀ ಮಾಯದಿಂದ ಸೃಷ್ಟಿ ಆಗುವುದಿಲ್ಲ ಹೇಳ್ತೀರಿ. ಹಂಗಾರ ಆ ಸೃಷ್ಟಿ ಯಾವ್ದಾದ್ರು ಒಂದು ನಿಮಿತ್ತದಿಂದ ಸೃಷ್ಟಿಯಾಗಿದೆಯೋ ಅಥವಾ ನಿಮಿತ್ತ ಇಲ್ಲದೆ ಆಗಿದೆಯೋ? ಹಂಗಾರೆ ಯಾವ್ದಾದ್ರು ಒಂದು ನಿಮಿತ್ತದಿಂದ ಸೃಷ್ಟಿ ಹೇಳಿದರೆ ಆ ನಿಮಿತ್ತವು ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ನಮಗ ಅನುಭವಕ್ಕೆ ಬರ್ಬೇಕಾಗಿತ್ತು. ಇಲ್ಲ ನಿಮಿತ್ತ ಇಲ್ಲದೇನೆ ಆಗೈತಂದ್ರ ಅದು ಸರ್ವದಾ ಸೃಷ್ಟಿ ಆಗ್ತಾನೆ ಇರಬೇಕು. ಪ್ರಪಂಚ ಮಾಯೆ ಇವು ಏನಪ್ಪ ಅಂತಂದ್ರ ಈಶ್ವರ ಮಾಯಾ ಉಪಾದಿಯಿಂದ ಈಶ್ವರ ಸದಾ ಸೃಷ್ಟಿ ಮಾಡ್ತಾನೆ ಇರ್ಬೇಕು ಅಂತ ಹೇಳಿದಾಗ ಅವ್ರು ಇಲ್ಲಿ ಹೇಳ್ತಾರ ಮುಂದ, ಅವಿರಳತ್ವದೊಳ್ ಒಪ್ಪುವ ಇವರೊಳ್ ಏನಾನೊಂದು ನೆವಮಿಲ್ಲದೆ ಅಕಿಳಬಹುದು ತಿಳಿ ನಿರ್ಮಿತವೇ ತೋರ್ಪ ಕನಸಿಗೆಣೆಯಾಗಿ ಅಂತ ಹೇಳ. ಅವಿರಳತ್ವದೊಳು ಅಂದ್ರೆ ಬೇರೆಯಾಗದೆ ಕೂಡಿಕೊಂಡು, ಅಂದ್ರ ಅವಿರಳತ್ವ ಅಂದ್ರ ಪರಿಪೂರ್ಣವಾದ ಶುದ್ಧ ಚೈತನ್ಯ. ಅದರಲ್ಲಿ ಒಪ್ಪುವ ಅಂದ್ರ ಒಂದು ಮಾಯೆಯನ್ನ ಸ್ವೀಕಾರ ಮಾಡಿದ್ವಿ. ಆ ಮಾಯೆ ಆ ಬ್ರಹ್ಮದಲ್ಲಿ ಒಂದು ಕಲ್ಪಿತ ತಾದಾತ್ಮ್ಯ ಸಂಬಂಧದಿಂದ ಇರ್ತದೆ. ಮತ್ತ ಜಗತ್ತು ಬರೀ ಜಗತ್ತ ಬ್ರಹ್ಮದಿಂದ ಆಗ್ಲಿ ಅಥವಾ ಬರೀ ಮಾಯಾದಿಂದ ಆಗಿಲ್ಲ. ಬ್ರಹ್ಮ ಮಾಯ ಎರಡರ ಮಿಶ್ರಣ ಅಂದ್ರೇನು? ಶುದ್ಧ ಚೈತನ್ಯಕ್ಕೆ ಮಾಯಾ ಅನ್ನುವಂಥದ್ದು ಸ್ವೀಕಾರ ಆದಾಗ ಈಶ್ವರತ್ವ ಸಿದ್ಧ ಆಗ್ತದ. ಅದು ಅವನಿಂದಾನೆ ಸೃಷ್ಟಿ ಹೇಳಾಕ್ ಬರ್ತದೆ ಅಂತ ಹೇಳಿದಾಗ ಏನೋ ಅನ್ನೊಂದು ನೆವಮಿಲ್ಲದೆ, ನೆವ ಅಂದ್ರೆ ಒಂದು ನಿಮಿತ್ತವಿಲ್ಲದೆ ಅಖಿಳಬಹುದು ಅಂದ್ರೆ ಈ ತೋರುವಂತ ಜಗತ್ತು ಸೃಷ್ಟಿ ಆಗಿರುವುದು, ಕಲ್ಪಿತವಾಗಿ ತೋರುತ್ತಿರುವುದು. ಏನ್ ನೆವಮಿಲ್ಲದೆ ನಿರ್ನಿಮಿತ್ತವೇ ತೋರ್ಪ ಕನಸಿಗೆಣೆಯಾಗಿ ಕನಸಿನ ದೃಷ್ಟಾಂತ ಕೊಟ್ಟರು. ಒಂದು ಸಾಕ್ಷಿ ಅಧಿಷ್ಠಾನದೊಳಗ ಒಂದು ಕಲ್ಪಿತ ಒಂದು ಅವಿದ್ಯೆ ಇರ್ತದೆ. ಅದು ವಾಸನಾ ಸಹಿತವಾದ ಅವಿದ್ಯೆ.
ಆ ಅವಿದ್ಯೆ ಮೂಲಕವಾಗಿ ಸ್ವಪ್ನದ ಪ್ರಪಂಚ ತೋರ್ತದೆ. ಬರೀ ಸಾಕ್ಷಿಯಿಂದನೂ ಸ್ವಪ್ನ ಬೀಳಂಗಿಲ್ಲ, ಬರೀ ಕೇವಲ ಅವಿದ್ಯೆಯಿಂದನೂ ಸ್ವಪ್ನ ಬೀಳಂಗಿಲ್ಲ. ಸಾಕ್ಷಿ ಆಶ್ರಯದಲ್ಲಿರುವ ವಾಸನಾತ್ಮಕವಾದ ಮನಸ್ಸಾಗ್ಲಿ ಅಥವಾ ಅವಿದ್ಯೆ ಆಗಲಿ ನಮಗ ಏನಾಗ್ತದ, ಕನಸಿನ ಒಂದು ಪ್ರಪಂಚ ಒಳಗ ತೋರ್ತದ. ಏನ್ ತೋರ್ತದ? ಹಿತನಾಮಕ ನಾಡಿಯಲ್ಲಿ ತೋರ್ತದ. ಆ ಸ್ವಪ್ನದಲ್ಲಿ ಸಾಕ್ಷಿ ಚೈತನ್ಯಮದ ಮತ್ತು ಅದರ ಆಶ್ರಿತವಾದ ಅವಿದ್ಯೆ ಎರಡರಿಂದ ಈ ಸ್ವಪ್ನ ಪ್ರಪಂಚ ತೋರ್ತದ. ಆ ಸ್ವಪ್ನ ಪ್ರಪಂಚ ತೋರ್ಬೇಕಾಗಿತ್ತು ಅಂದ್ರೆ ಯಾವ ನಿಮಿತ್ತ ಇಲ್ಲ. ಇಂತಾದೇ ಸ್ವಪ್ನ ಬೀಳ್ಬೇಕಂತ ನಾವು ಕಲ್ಪನಾ ಮಾಡಿಕೊಂಡು ಮಲ್ಕೊಂಡ್ರು ನಾವು ಕಲ್ಪನಾ ಮಾಡಿದಂತೆ ಅದು ಸ್ವಪ್ನ ಬೀಳುವುದಿಲ್ಲ. ವಿಚಿತ್ರವಾದ ಸ್ವಪ್ನ ಸೃಷ್ಟಿ ಆಗಿರ್ತದೆ. ಸ್ವಪ್ನ ಪದಾರ್ಥಗಳು ತೋರ್ತಿರ್ತಾವ. ಹಲವು ಏನಪ್ಪಾ ಅಂತಂದ್ರೆ ಈ ಜಾಗೃತದೊಳಗೆ ಏನು ಸೃಷ್ಟಿ ತೋರ್ತದ ಅದೇ ಪ್ರಕಾರವಾಗಿ ಸ್ವಪ್ನದಲ್ಲಿ ಸ್ವಪ್ನದ ಸೃಷ್ಟಿ ತೋರ್ತದ. ಅದಕ್ಕೆ ಅಧ್ಯಾಸ ಅಥವಾ ಭ್ರಾಂತಿ ಅಥವಾ ಈ ಪ್ರಪಂಚ ತೋರ್ಲಿಕ್ಕೆ ಯಾವುದು ನಿಮಿತ್ತ ಇಲ್ಲ. ನಿಮಿತ್ತ ಇಲ್ಲದಿದ್ರು ತೋರ್ತದ ಅಂತ ಹೇಳಿ. ಈಗ ಆ ವಿಚಾರ ಸಾಗರದೊಳಗನು ಕೂಡ ಅಧ್ಯಾಸ ಆಗಬೇಕಾಗಿತ್ತು ಅಂದ್ರೆ ಪೂರ್ವ ಪಕ್ಷಿ ಏನಂತಾನ, 5 ಕಾರಣಗಳು ಬೇಕು ಅಧ್ಯಾಸ ಆಗ್ಲಿಕ್ಕೆ. 5 ಕಾರಣಗಳು ಬೇಕು. ಒಂದು, ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ, ಪ್ರಮಾತೃ ದೋಷ, ಪ್ರಮೇಯ ದೋಷ, ಆಮೇಲೆ ಪ್ರಮಾಣ ದೋಷ, ಮತ್ತೆ ಅಧಿಷ್ಠಾನದ ಸಾಮಾನ್ಯ ಅಂಶದ ಜ್ಞಾನ, ವಿಶೇಷ ಅಂಶದ ಅಜ್ಞಾನ. ಇದು ಈ ರೀತಿಯಾಗಿ 5 ಸಾಮಗ್ರಿಗಳು ಬೇಕು ಅಂತ ಹೇಳಿ ಅವ ಅಂತಾನೆ. ಅಲ್ಲಿ ಟಿಪ್ಪಣಿ ಬರ್ತದ. ಒಂದ ಟಿಪ್ಪಣಿ ಒಳಗ ಪೀತಾಂಬರಜಿ ಅವರು ಹೇಳ್ತಾರ, ಈಗ ಆಕಾಶದಲ್ಲಿ ನೀಲಿ ಬಣ್ಣದ್ದು ಅಧ್ಯಾಸ ಆಗ್ತದೆ. ಮ್ಯಾಲ ನೋಡಿದ್ರೆ ಏನಂತ ನೀಲಿ ಬಣ್ಣದ ಅಧ್ಯಾಸ ಆಗ್ತದೆ. ಹಂಗಾರ ಅದ್ರೊಳಗ ಆ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಐತೇನೋ? ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಂದ್ರ, ಈಗ ನಾವು ಹಗ್ಗದಲ್ಲಿ ಹಾವು ತೋರ್ತದ ಅಂತ ತಿಳ್ಕೊಳ್ರಿ. ಹಗ್ಗದಲ್ಲಿ ಇವ್ರ ಮಂಜು ಅದ್ರ ನೀವು ಓದ್ಕೊಂಬರ್ಬೇಕು. ಕೇಳುವಾಗ ನಿಮ್ ಹಿತದೃಷ್ಟಿಯಿಂದ ಹೇಳ್ತಾನೆ. ನೀನು ಓದಿರ್ ತಿಳಿಯಂಗಿಲ್ಲ, ಮೊದಲು ಓದ್ಕೊಂಡ್ ಹೋಗ್ಬೇಕು. ಕೇಳುವ ಹೊತ್ನ್ಯಾಗ ಏಕಾಗ್ರತೆಯಿಂದ ಕೇಳ್ಬೇಕು. ನೀವು ಅದ್ರ ಓದಿನಿ ತಿಳ್ಕೊತೇನೆ ಆಗಿದ್ದ ಅಂತಂದ್ರ ಗುರುಗಳ ಕಡೆ ಬರುವ ಅವಶ್ಯನೇ ಇಲ್ಲ. ಅಲ್ಲ, ಹೌದಲ್ಲ? ಅದಕ್ಕ ನಾವ್ ಹೇಳುವಾಗ ನಾವರ ಹೇಳಿ ಬ್ಯಾರೆದಾರ ಹೇಳಿ ಏನ್ ವಿಷಯ ಬರ್ತದನ್ನ ಏಕಾಗ್ರತೆ ಹಚ್ಚ. ನೀವು ಇಲ್ಲಿ ಬಂತ ಪುಸ್ತಕ ಹಿಡಿದು ಓದಾಕತ್ತೆ ನಿಮ್ಗ ತಿಳಿಯಂಗಿಲ್ಲ. ನಿಮ್ ಹಿತದೃಷ್ಟಿಯಿಂದ ಹೇಳುದು. ನಮಗೇನ ನೀವು ತಿಳಿರಿ ಬಿಡ್ರಿ, ನಮ್ದು ಹೇಳೋಕ್ ಸೇವಾ ಐತಿ, ನಾವ್ ಹೇಳ್ತೇವೆ ಅಷ್ಟೇ. ಹೌದಿಲ್ಲ? ಯಾವಾಗ್ಲೂ ಕೇಳುವಾಗ ಏಕಾಗ್ರತೆಯಿಂದ ಕೇಳ. ಅದಕ್ಕ ಏನ್ ಹೇಳ್ತಾರ ಅವರು? ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಧ್ಯಾಸಕ ಕಾರಣ ಐತಿ ಅಂತ ಒಂದ್ ವೇಳೆ ಪೂರ್ವ ಪಕ್ಷಿ ಅಂದ್ರ ಈಗ ಹಗ್ಗದಲ್ಲಿ ಹಾವು ತೋರ್ತದ. ಹಗ್ಗದಲ್ಲಿ ಹಾವು ತೋರ್ಬೇಕಾಗಿತ್ತು ಅಂದ್ರ ಅವ ವ್ಯಾವಹಾರಿಕ ಹಾವನ್ನ ಎಲ್ಲೋ 1 ವರ್ಷ 2 ವರ್ಷ ಅಥವಾ ತಿಂಗಳಿಂದ ನೋಡಿರ್ಬೇಕ. ಅದು ವ್ಯಾವಹಾರಿಕ ಸತ್ತಾವುಳ್ಳ ಹಾವಿನ ಜ್ಞಾನ ಅವನಿಗೆ ಸಂಸ್ಕಾರ ರೂಪದಿಂದ ಇರ್ತದ. ಅವಾಗ ಹಗ್ಗಕ್ಕೂ ಹಾವಿಗೂ ಸಾದೃಶ್ಯ ದೋಷ ಇರ್ತದೆ, ಪ್ರಮೇಯ ದೋಷ ಅಂತ. ಅದು ನೆಲ ಹತ್ಕೊಂಡು ಬಿದ್ದಿರ್ತದ, ಹಾವನು ನೆಲ ಹತ್ಕೊಂಡು ಬಿದ್ದಿರ್ತದ. ಅದು ಒಂದ್ ಮಾರ್ ಇರ್ತದ ಹಗ್ಗ, ಇದು ಹಾವನು ಒಂದ್ ಮಾರ್ ಇರ್ತದ. ಹಿಂಗಿದ್ದಾಗ ಅಲ್ಲಿ ಸತ್ಯ ವಸ್ತು ಜ್ಞಾನ ಜನ್ಯ ಸಂಸ್ಕಾರ ಇದ್ರನ ಅವನಿಗೆ ಆ ಒಂದು ಸಾದೃಶ್ಯ ವಸ್ತುವನ್ನು ನೋಡಿದಾಗ ಅಲ್ಲಿ ಏನಾಕತಿ, ಸಂಸ್ಕಾರ ಉದ್ಭೂತ ಆಗಿ ಹಾವಾಗಿ ತೋರ್ತದ. ಈಗ ನೀವು ಆಕಾಶದಲ್ಲಿ ನೀಲತ್ವ ಬಣ್ಣ ತೋರಾಕತ್ತದಲ್ಲ, ಈ ಆಕಾಶದ ನೀಲತ್ವ ಬಣ್ಣ ತೋರಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ಸತ್ಯವಾದ ಆಕಾಶದಲ್ಲಿ ನೀಲತ್ವ ಬಣ್ಣ ಮೊದಲು ನೋಡಿದ್ ನೀವು ತಿಳಿದಿಲ್ಲ ನಿಮಗೆ ವಿಷಯ. ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಬೇಕು ಅಂತೀವಿ. ಈಗ ಆಕಾಶದಲ್ಲಿ ನೀಲತ್ವ ತೋರಾಕತ್ತಲ್ಲ, ನೀಲಿ ಬಣ್ಣ. ಆ ನೀಲಿ ಬಣ್ಣ ತೋರ್ಬೇಕಾಗಿತ್ತು ಅಂದ್ರ ಮೊದಲೊಂದು ಸತ್ಯ ವಸ್ತುವಿನ ಆಕಾಶ ನೋಡಿರ್ಬೇಕು, ನೀಲಿ ಬಣ್ಣದ ಉಳ್ಳ ಆಕಾಶವನ್ನು ನೋಡಿರ್ಬೇಕು. ಯಾವಾಗ ಇದು ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಸತ್ಯವಾದ ಒಂದು ಆಕಾಶ ಇರ್ಬೇಕಾವ,
ಅಲ್ಲಿ ನೀಲಿ ಬಣ್ಣ ತೋರ್ತಿರ್ಬೇಕು, ಆಕಾಶದಲ್ಲಿ ನೀಲಿ ಬಣ್ಣ ತೋರ್ತಿರ್ಬೇಕು. ಅದದ್ದು ಸಂಸ್ಕಾರ ಈಗ ಆಕಾಶದಲ್ಲಿ ನೀಲಿ ಬಣ್ಣ ಅಧ್ಯಾಸವಾಗಿ ತೋರಕತ್ತದ ಅಂದ್ರ ಇರೋದು ಒಂದ ಆಕಾಶ ಅದ. ಈ ಆಕಾಶ ಬಿಟ್ಟು ಮತ್ತೊಂದು ಆಕಾಶ ಬ್ಯಾರೆದ್ ಎಲ್ಲಿ ಐತಿ? ಮೊದಲ ನೋಡೇನಂತಾರ ಅಂದ್ರ ಈ ಆಕಾಶ ಬಿಟ್ಟು ಮತ್ತೊಂದು ಆಕಾಶ ಐತೇನೋ? ಇಲ್ಲ. ನಿನಗ್ ಮತ್ತ ಸತ್ಯ ವಸ್ತು ಜ್ಞಾನಜನ್ಯ ಸಂಸ್ಕಾರ ಮೊದಲು ನೋಡಿದ್ದಿರ್ಬೇಕು ಅಂದ್ರ ಇರುದ ಒಂದ ಆಕಾಶ. ನೀ ಹಗ್ಗದಲ್ಲಿ ಹಾವಿನ ಭ್ರಮ ಆಗುವಾಗ ಬ್ಯಾರೆ ಹಾವು, ನೀ ಬ್ಯಾರೆ ವ್ಯಾವಹಾರಿಕ ಹಾವು ನೋಡಿರ್ಬಹುದು, ಬ್ಯಾರೆ ಹಾವು ನೋಡಿರ್ಬಹುದು. ಆದ್ರ ಈ ಆಕಾಶ ಆಪೇಕ್ಷಿಕ ವ್ಯಾಪಕ, ಪೂರ್ಣ ವ್ಯಾಪಕ ಅದ, ಬಹಳ ವಿಶಾಲ ಅದ ಆಕಾಶ. ಹಂಗಾರ ನೀ ಏನಾದರೂ ಆಕಾಶದ ನೀಲಿ ಬಣ್ಣದ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ನೀಲಿ ಬಣ್ಣದ ಒಂದು ಆಕಾಶ ನೋಡಿದ್ವಿ. ಈಗ ಅದರದ್ದು ಸಂಸ್ಕಾರ ಬಲದಿಂದ ನೀಲಿ ಬಣ್ಣ ಆಕಾಶ ತೋರಾಕತ್ತತಿ ಅಂತ ಹೇಳಕ್ ಬರ್ತದ? ಇಲ್ಲ. ಆಯ್ತು. ಪ್ರಮಾತ್ರ ದೋಷ. ಪ್ರಮಾತ್ರ ದೋಷ ಏನಿರ್ತತಿ? ಈಗ ಹಗ್ಗದಲ್ಲಿ ಹಾವು ತೋರ್ಬೇಕಾಗಿತ್ತು ಅನ್ನೋ ಪ್ರಮಾತ್ರ ದೋಷ ಏನಿರ್ತದ? ಭಯ ಇರಬೇಕು. ಹಗ್ಗದಲ್ಲಿ ಹಾವು ತೋರ್ಬೇಕಾಗಿತ್ತು ಅನ್ನೋ ಪ್ರಮಾತ್ರ ದೋಷ ಏನು? ಭಯ. ಕಪ್ಪೆ ಚಿಪ್ಪಿನಲ್ಲಿ ಬೆಳಿ ತೋರ್ಬೇಕಾಗಿತ್ತಂದ್ರ ಲೋಭ. ಹೌದಿಲ್ಲ? ಪ್ರಮಾತ್ರ ದೋಷ. ಆಕಾಶದಲ್ಲಿ ನೀಲಿ ಬಣ್ಣ ತೋರ್ಬೇಕಾಗಿತ್ತು ಅಂದ್ರ ಆ ನೀಲಿ ಬಣ್ಣದ್ದೇನಾದ್ರೂ ಲೋಭತನ ಪ್ರಮಾತ್ರಗಿತ್ತು ಐತೇನು? ಆ ನೀಲಿ ಬಣ್ಣ ತೋಡ್ ಗ್ವಾಡಿಗೆ ಬಣ್ಣ ಬಳಿಯಾಕ ಇದನ್ನ ಅಪೇಕ್ಷೆ ಮಾಡಿದ್ನ ತನ್ನ ಮನಿ ಗ್ವಾಡಿಗೆ? ಈಗ ಆ ನೀಲಿ ಬಣ್ಣ ನನ್ಗ ಬೇಕ್ರಿ, ಅದು ಆಕಾಶದ ನೀಲಿ ಬಣ್ಣ ಬೇಕು. ಯಾಕೆ ಬೇಕು? ಗ್ವಾಡಿಗೆ ಬಣ್ಣ ಪೇಂಟರ್ ಕಡೆ ಹೋದ ಜಗ್ಗಿ ರೊಕ್ಕ ಆಕತಿ, ಅದನ್ನ ತಗೊಂಡ್ ಹಚ್ಚಿದ್ರ ಕಟ್ಟೆ. ಹಿಂಗೇನ್ರ ಅಪೇಕ್ಷೆ ಮಾಡ್ಯಾರ ಯಾರ ಆ ನೀಲಿ ಬಣ್ಣ? ಪ್ರಮಾತ್ರ ದೋಷ ಐತೇನ? ಇಲ್ಲ. ಆಕಾಶದ ನೀಲಿ ಬಣ್ಣ ಅಪೇಕ್ಷೆ ಮಾಡ್ಯಾರನ ಯಾರು? ಪ್ರಮಾತ್ರ ದೋಷನೂ ಇಲ್ಲ. ಪ್ರಮಾಣ ದೋಷರ ಹೌದ್ರಿ. ಪ್ರಮಾಣ ದೋಷ ಅಂದ್ರ ಈಗ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರುದಾಗಲಿ, ಶಂಖದಲ್ಲಿ ಪೀತತ್ವ ತೋರುದಾಗಲಿ. ಶಂಖ ಹೆಂಗಿರ್ತದ? ಬಿಳಿ ಇರ್ತದ, ಅದ್ರಲ್ಲಿ ಹಳದಿ ಬಣ್ಣ ತೋರ್ತದ. ಯಾರಿಗೆ ಕಾಮಾಲೆ ರೋಗ ಬಂದಿರ್ತದ ಬಿಳಿ ಶಂಖ ಹಳದಿಯಾಗಿ ತೋರ್ತದ, ನೇತ್ರದ ದೋಷ, ಅದು ಪ್ರಮಾಣ ದೋಷ ಇರ್ತದ. ಏನ್ ಮತ್ತ ಮಂದಂಧಕಾರ ದೋಷ ಪ್ರಮಾಣ ದೋಷದೊಳಗ್ ಬರ್ತದ. ಕಣ್ಣುನು ಮಂದ್ ಇರ್ತಾವಲ್ಲ, ಸರಿ ಕಾಣುದಿಲ್ಲ, ಅದು ಪ್ರಮಾಣ ದೋಷ. ಹಂಗ ಈ ಆಕಾಶದ ನೀಲಿ ಬಣ್ಣ ತೋರಾಕತ್ತದಲ್ಲ, ಯಾರಾದರಿಗನು ಕಣ್ಣ ಮಂದ್ ಇದ್ದಂಗ ಅಟ್ಟ ನೀಲಿ ಕಾಣ್ತತಿ, ಚಲೋ ಕಣ್ಣು ಇಲ್ದಂಗ ಆಕಾಶದಲ್ಲಿ ನೀಲಿ ಕಾಣುದಿಲ್ಲ ಅಂತ ಏನಾರ ಐತೇನ? ಅಂದ ಪ್ರಮಾಣ ದೋಷ ಅಷ್ಟೇ ಸ್ವೀಕಾರ ಮಾಡಿದ್ರ ಯಾವ ಕಣ್ಣು ಸರಿ ಇಲ್ಲ ಅವಂಗ ಅಟ್ಟ ನೀಲಿ ಕಾಣ್ಬೇಕು. ಎಲ್ಲರಿಗೂ ನೀಲಿ, ಚಲೋ ಕಣ್ಣಿದ್ದಂಗ ನೀಲಿ ಕಾಣಕತ್ತದ ಇಲ್ಲ? ಮತ್ ಪ್ರಮಾಣ ದೋಷ ಇಲ್ಲ ಅಂದ್ರೂ ಅದು ತೋರಾಕತ್ತದ ಇಲ್ಲ? ಮತ್ ಪ್ರಮೇಯ ದೋಷ, ಹೋಲಿಕೆ, ಸಾದೃಶ್ಯ ಐತಲ್ಲ. ಆಕಾಶಕ್ಕೂ ನೀಲಿಕ್ಕೆ ಏನ್ರ ಸಾದೃಶ್ಯ ಐತೇನು? ಆಕಾಶಕ್ಕೂ ನೀಲಿಗೂ ಸಾದೃಶ್ಯ ಏನ್ರ ಐತೇನು? ಇಲ್ಲ. ಆಕಾಶ ಬಣ್ಣ ಇಲ್ಲದದ, ಬಣ್ಣ ಇಲ್ಲದದ, ಮತ್ತ ರೂಪ ಇಲ್ಲದದ. ಅದ್ರಲ್ಲಿ ನೀಲಿ ರೂಪ, ನೀಲಿ ಬಣ್ಣ ನಾವು ಹೋಲಿಕೆ ಮಾಡ್ತೇವೆ ಅಂದ್ರ ಆ ಬೈಲಿಗೂ ನೀಲಿ ಬಣ್ಣಕ್ಕೂ ಏನಾರ ಹೋಲಿಕೆ ಐತೇನು? ಇಲ್ಲ. ನೀ ಏನ್ ಹೇಳಾಕತ್ತಿ? 5 ಏನು ಸಾಮಗ್ರಿಗಳು ಬೇಕು ಅಂದ್ರ ಅಧ್ಯಾಸ ಆಕೈತಿ ಅಂದಲ್ಲ. ಅಧ್ಯಾಸಿಗೆ ಆಗಕತ್ತ ಏನ್ ಹೇಳ್ತೀವಿ? ಮಧುಸೂದನ ಸರಸ್ವತಿಗಳು ಅದ್ವೈತ ಸಿದ್ಧಿಯೊಳಗೆ ಬರ್ದದ್ದನ್ನು ಹೇಳ್ಯಾರ ಟಿಪ್ಪಣಿಕಾರ. ಹಂಗಾರ ಅಧ್ಯಾಸ ಆಗೋಕ ಏನು ಬೇಡೇನ್ರಿ ಅಂದ್ರ ಯಾವ ದೋಷ ಇಲ್ಲ ಅಂದ್ರ ಒಂದು ಅವಿದ್ಯಾ ದೋಷ ಇರ್ತದ. ಅಜ್ಞಾನ ಅಥವಾ ಅವಿದ್ಯಾ ದೋಷದಿಂದ ಅಂತ ಹಂಗ ತೋರ್ತದ. ಅವಿದ್ಯಾ ಅನ್ನೋದು ಒಂದು ದೋಷ ಇರ್ಲೇಬೇಕು. ಅದಕ್ಕೆ ಇವ್ರು ಹೇಳ್ತಾರ ಇಲ್ಲಿ, ಏನ್ ಯಾವ ದೋಷ ಇಲ್ಲಂದ್ರೂ ಕೂಡ ಅಜ್ಞಾನ ಅನ್ನುವಂತದ್ದು ಒಂದು ನಿಮಿತ್ತ ಇದ್ದೇ ಇರ್ತದ. ಯಾವ ನಿಮಿತ್ತ ಇಲ್ಲಂದ್ರೂ ಕೂಡ ಒಂದು ಅಜ್ಞಾನ. ಶುದ್ಧ ಚೈತನ್ಯಕ್ಕೆ ಒಂದು ಮಾಯಾ ಅನ್ನುವಂತದ್ದು ಅದು ಸ್ವೀಕಾರ ಮಾಡ್ಕೊಂಡಾಗ ಈಶ್ವರತ್ವ ಸಿದ್ಧಿ ಆಗ್ತದೆ. ಅದರಿಂದ ಏನಾಗ್ತದೆ? ಅಲ್ಲೇ ಸೃಷ್ಟಿ ಅನ್ನುವಂಥದ್ದು, ಪ್ರಪಂಚ ಅನ್ನುವಂಥದ್ದು ಕಲ್ಪಿತವಾಗಿ ತೋರ್ತದ ಅಂತ ಈ ರೀತಿಯಾಗಿ ಹೇಳಿದ್ರು. ಯಾಕ? ಮಾಯಾ ಅಘಟಿತ ಘಟನಾ ಶಕ್ತಿ ಉಳ್ಳದ.
ಒಂದು ದೃಷ್ಟಾಂತ ಕೊಡ್ತಾರ. ವಿಶ್ವಾಮಿತ್ರರು ಪ್ರತಿ ಸೃಷ್ಟಿ ಮಾಡಿದ್ರು. ಯಾರಿಗಾಗಿ ಮಾಡಿದ್ರು? ಯಾರಿಗಾಗಿ ಮಾಡಿದ್ರು? ತ್ರಿಶಂಕುವಿನ ಸಲುವಾಗಿ ಮಾಡಿದ್ರು. ಅದೆಲ್ಲ ಕತಿ ಪುರಾಣ ಭಾಗವತಗಳು ಬೇರೆ ಬರ್ತಂತ ನೋಡ್ರಿ, ಅದನ್ನ ಹೇಳ್ಕೊ. ಆದ್ರ ಅವು ತ್ರಿಶಂಕು ವಶಿಷ್ಠ ಮುನಿ ಮಹರ್ಷಿಗಳ ಶಿಷ್ಯ ಇರ್ತಾನ. ನಾನು ಶರೀರದ ಸಹಿತವಾಗಿ ಸ್ವರ್ಗಕ್ಕೆ ಹೋಗ್ಬೇಕಂತ ಇಚ್ಛಾ ಮಾಡೇನಂತಾನ. ಆದ್ರ ವಶಿಷ್ಠ ಮುನಿಗಳು ಅಂತಾರ, ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಹೋಗಾಕ್ ಬರಂಗಿಲ್ಲ, ಈ ಶರೀರ ಇಟ್ಕೊಂಡು ಹೋಗಾಕ್ ಬರಂಗಿಲ್ಲ. ಆದ್ರೆ ಏನ್ ಮಾಡ್ಬೇಕು ಅಂದ್ರ ಈ ಪುಣ್ಯ ಗಳಿಸ್ಕೋಬೇಕು, ಬೇರೆ ಲಿಂಗ ಶರೀರ ಅದು ಅಲ್ಲಿ ಹೋಗಿ ದೇವತ್ವ ಶರೀರ ಪಡ್ಕೊಂತದ ಅಂತ ಹೇಳಿದ್ರು. ಆದ್ರ ವಿಶ್ವಾಮಿತ್ರರಿಗೂ ವಶಿಷ್ಠರಿಗೂ ಬಹಳ ಬದ್ಧ ವೈರತ್ವ ಇತ್ತು. ಬಹಳ ತಪಸ್ವಿಗಳು ಇದ್ರು ಅವ್ರು. ಯಾರು? ತಪಸ್ಸನ್ನ ಮಾಡಿದ್ರು ವಿಶ್ವಾಮಿತ್ರ. ಅವರು ನಾ ಬ್ರಹ್ಮರ್ಷಿ ಆಗಬೇಕು, ಬ್ರಹ್ಮರ್ಷಿ ಅಂತ ಕರ್ಸ್ಕೋಬೇಕು ಅಂತ ವಿಶ್ವಾಮಿತ್ರ. ಅವ್ರಿಗೆ ವಶಿಷ್ಠರ ಮುಖದಿಂದ ಬ್ರಹ್ಮರ್ಷಿ ಅಂತ ಬರ್ಬೇಕದು. ಆದ್ರ ವಶಿಷ್ಠರ ಬ್ರಹ್ಮರ್ಷಿ ಅನ್ನಕ್ ಸಾಧ್ಯ ಇಲ್ಲ. ಅವ್ರು 101 ಮಂದಿ ಮಕ್ಕಳನ್ನ ಕೊಂದಾರ ಅವ್ರು ವಿಶ್ವಾಮಿತ್ರರು, ವಶಿಷ್ಠರು. ಹ್ಞೂನ್ರಿ. ಮುನಿ ವಶಿಷ್ಠನಿಗಾದ ಶೋಕವನು ಅಂದಾರ ನಿಜಗೊಂಡ್ರು. ಅಲ್ಲಿ ನೋಡ್ಕೊ ಏನ್ ಅದಕ್ಕ ಅವ್ರ ಇಲ್ಲ ಹೆಂಗ್ ಹೋಗಾಕ್ ಬರಂಗಿಲ್ಲ, ನಾ ಕಳಸ್ ಅಂತಡಿ ಅಂದ್ರ. ವೈರತ್ವ ಇತ್ವಲ್ಲ, ನನ್ ತಪಸ್ಸಿನಿಂದ ಕಳಿಸ್ತಾರ ಅಂತ ಹೇಳಿ ಕಳಿಸಿದ್ರಪ್ಪ. ಅಲ್ಲೇ ಅವ್ರು ತಗೊಳಿಲ್ಲ, ಇಲ್ಲಿ ಹೊಳ್ಳಿ ಬೀಳ್ತಾನ ನೆಲಕ್ಕ ಅಂದ್ರೆ ಇವರು ತಪಸ್ಶಕ್ತಿ ಅಂತ ಅದನ್ನ ತಡೆ ಹಿಡಿದು ವಿಶ್ವಾಮಿತ್ರ. ತಡೆ ಹಿಡಿದು ಅವ್ರಿಗೆ ಒಂದು ತಮ್ಮ ತಪಸ್ಸಿನ ಬಲದಿಂದ ಒಂದು ಹೊಸ ಸೃಷ್ಟಿಯನ್ನ, ಸ್ವರ್ಗದ ಸೃಷ್ಟಿಯನ್ನ ಮಾಡಿದ್ರು ಅಂತ ಪುರಾಣದಾಗ ಬರ್ತದಲ್ಲ. ಅಂತ ತಪಸ್ಸಿನ ಬಲದಿಂದ ಮಹಾಯೋಗಿಯಾದಂತ ವಿಶ್ವಾಮಿತ್ರರು ತಪಸ್ಸಿನ ಶಕ್ತಿಯಿಂದಾನೇ ಒಂದು ಹೊಸ ಸೃಷ್ಟಿ ಮಾಡ್ಯಾರಂದ್ರ ಇದು ಅಘಟಿತ ಘಟನಾ ಸಾಮರ್ಥ್ಯ ಉಳ್ಳಂತ ಮಾಯೆ. ಇದೊಂದು ದೊಡ್ಡ ಇಂದ್ರಜಾಲ. ಇದು ಯಾಕೆ ಸೃಷ್ಟಿ ಮಾಡಕ್ಕಿಲ್ಲ? ಮಾಡ್ತದ. ಮತ್ತೆ ಏನು ನಿಮಿತ್ತ ಇಲ್ಲದೇನೆ ಮಾಡ್ತದ. ಸ್ವಪ್ನ ದೃಷ್ಟಾಂತ ಕೊಟ್ಟು ಹೇಳಿದ್ರಲ್ಲ, ಏನು ನಿಮಿತ್ತ ಇಲ್ಲದೆ ಮಾಡ್ತದ. ಹಂಗ ನಿಮಿತ್ತ ಇಲ್ಲದೆ ಮಾಡಿದ್ರ ಸರ್ವದಾ ಸೃಷ್ಟಿ ಹಾಕ್ಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡಿದ್ದ ಅವನು. ನಿಮಿತ್ತ ಇಲ್ಲದೆ ಸೃಷ್ಟಿ ಮಾಡಿದನು ಸರ್ವದಾ ಸೃಷ್ಟಿ ಮಾಡ್ಬೇಕಂತ ನೇಮಿಲ್ಲ. ಯಾಕಂದ್ರ ಪರಮಾತ್ಮ ಈಶ್ವರ ಮಾಯೆಯನ್ನು ಉಪಾಧಿ ಮಾಡ್ಕೊಂಡಂತ ಈಶ್ವರ ಸರ್ವಜ್ಞತ್ವಾದಿಗಳನ್ನ ಕೂಡ್ಕೊಂಡಿರ್ತಾನ. ಅವನ್ ಹೆಂಗಿರ್ತಾನಂದ್ರ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಶಕ್ಯ ಪರಮಾತ್ಮ. ಕರ್ತುಂ ಮಾಡಬಹುದು, ಅಕರ್ತುಂ ಮಾಡದೇ ಇರಬಹುದು, ಅಥವಾ ಬೇರೆ ರೀತಿಯಿಂದ ಆದ್ರೂ ಮಾಡ್ಬಹುದು. ಏನ್ರಿ ಅಂತ ಏನಪ್ಪಾ ಅಂತಂದ್ರ ಪರಮಾತ್ಮ ಮಾಯೆ ಇಬ್ರು ಕೂಡ್ಕೊಂಡು ಅಂದ್ರ ಅರ್ಥ ಈಶ್ವರತ್ವ ಸಿದ್ಧ ಆದ ಮೇಲೆ ಸೃಷ್ಟಿ ಆಗ್ಯದ. ನೋಡ್ರಿ, ಬರೀ ಶುದ್ಧ ಚೈತನ್ಯದಿಂದಲೂ ಸೃಷ್ಟಿ ಆಗುದಿಲ್ಲ, ಬರೀ ಕೇವಲ ಮಾಯೆಯಿಂದನೂ ಸೃಷ್ಟಿ ಆಗುದಿಲ್ಲ. ಈಗ ನಾವು ಭತ್ತ ಬಿತ್ತೇವಲ್ಲ, ಮಳಿ ಕುಡಿತೈತಲ್ಲ, ಈಗ ನೀವು ಭತ್ತ ಬಿತ್ತಕ್ಕಿಂತ ಬದಲು ಅಕ್ಕಿ ಒಂದು ಬಿತ್ತಿ ಬಿಟ್ರಿ ಏನಾಗ್ತದ? ಶಿಸ್ತಾಗಿ ಸೋನಾ ಮಸೂರಿ ಅಕ್ಕಿ ಅದಾವು. ಸೋನಾ ಮಸೂರಿ ಅಕ್ಕಿ ಬಿತ್ತಿ ಬಿಟ್ರಲ್ಲ, ಮಳಿ ಕುಡಿತೈತೇನ? ಅದ್ ಬ್ಯಾಡ ಮರ, ಮ್ಯಾಲ ಗೊಳಲಿಯರ ಇರ್ತತಲ್ಲ, ಅದನ್ನಾರ ಬಿತ್ತಿದ್ರನು ಮಳಿ ಕುಡಿತೈತೇನು? ಮಾಯಾ ಗೊಳಲಿದ್ದಂಗದ, ಬ್ರಹ್ಮ ಅಕ್ಕಿದ್ದಂಗದ. ಎರಡು ಇದು ಇದ್ದಾಗ ಮಾತ್ರ ಅದು ಏನಕೈತಿ ಮೊಳಕೆ ಹೊಡಿತದ. ಹೆಂಗ ಭತ್ತ ಹಂಗ ಶುದ್ಧ ಚೈತನ್ಯ, ಶುದ್ಧ ಸತ್ವಗುಣವುಳ್ಳ ಮಾಯಾ ಎರಡೂ ಕೂಡ್ಕೊಂಡಾಗ ಈಶ್ವರತ್ವ ಸಿದ್ಧ ಆಗಿ ಸರ್ವಜ್ಞ ಸರ್ವಶಕ್ತಿತ್ವಾದಿಗಳಿಂದ ಕೂಡ್ಕೊಂಡು ಈ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ಬೇಕಾಗ್ಯದ. ಮಾಡ್ಯಾನ ಅಂತ ಅಂದ್ರು ಕೂಡ ಇದು ಕಲ್ಪಿತ ಆಗೇ ತೋರಾಕತ್ತದ. ಶುದ್ಧ ಚೈತನ್ಯಕ್ಕೆ ಯಾವ ಸಂಬಂಧ ಇಲ್ವೇ ಇಲ್ಲ ಅಂತ ಈ ರೀತಿ ಹೇಳಿದ್ರು. ಹೇಳಿದ್ಮೇಲೆ ಮತ್ತ ಪ್ರಶ್ನೆ ಮಾಡ್ತಾನ. ಜಗತ್ತು ಜೀವ ಈಶಾದಿ ಭೇದದಿಂದ ಪ್ರಪಂಚವು ಅನೇಕವಾಗಿದೆ, ಬ್ರಹ್ಮವು ಏಕವಾಗಿದೆ. ಏಕವಾದ ಬ್ರಹ್ಮವು ಅನೇಕವಾಗುವುದೆಂದು ಹೇಳಿದರೆ ವಿಕಾರತ್ವ ಬರುವುದು. ಇಲ್ಲೆಂದು ಹೇಳಿದರೆ ಪ್ರಪಂಚವೇ ಉತ್ಪತ್ತಿ ಆಗುವುದಿಲ್ಲವೆಂದು ಶಂಕೆಯನ್ನು ಮಾಡಿದರೆ ಸಮಾಧಾನ. ಅಲ್ರಿ, ಬ್ರಹ್ಮ ಒಂದದ,
ಈಶ್ವರನ ಒಬ್ಬನೇ ಅದ. ಈಶ್ವರ್ ಬಾಳ್ ಮಂದಿ ಅದಾರ, ಒಬ್ಬನ ಅದಾನ. ಬಾಳ್ ಮಂದಿ ಇದ್ರ ನಮ್ಮಂಗ ಹೊಡೆದಾಡ್ ಸಾಯ್ತಿದ್ರು. ಏನ್ರಿ? ಒಬ್ನ ಈಶ್ವರ ಅದಾನ. ಒಬ್ನ ಈಶ್ವರ ಅದನ. ಬ್ರಹ್ಮ ಒಂದ ಅದ. ಒಂದ ಬ್ರಹ್ಮ ಹಲವು ಏನ್ರಿ ಜೀವ ರೂಪದೊಳಗ ಈಶ್ವರ ಆಗಿ, ಜಗತ್ತಾಗಿ, ಜಗಜ್ಜೀವರು, ಜಗತ್ತು, ಜೀವ, ಈಶ. ಒಂದೇ ಬ್ರಹ್ಮ ಜಗತ್ತು, ಜೀವ, ಈಶ ಮೂರು ರೀತಿಯಿಂದ ಹೆಂಗ ತೋರ್ದ, ಹೆಂಗ್ ಸೃಷ್ಟಿ ಆಯ್ತು ಅಂತ ಪ್ರಶ್ನೆ ಮಾಡ್ತಾನ. ಏನ್ ಒಂದ್ ಬ್ರಹ್ಮ, ಏಕವಾದ ಬ್ರಹ್ಮ ಅನೇಕ ಆಕ್ಕತಿ ಅಂದ್ರೆ ಜಗತ್ತು, ಜೀವ, ಈಶ್ವರ ರೂಪದಿಂದ ಅನೇಕವಾಗಿ ತೋರ್ತದ ಅಂತಂದ್ರ ಹಂಗಾರ ಬ್ರಹ್ಮನಿಗೆ ವಿಕಾರತ್ವ ಹೇಳ್ಬೇಕಾಯ್ತು. ತೋರುದೇ ಇಲ್ಲ ಅಂದ್ರ ಪ್ರಪಂಚ ಉತ್ಪತ್ತಿ ಆಗೇತಿ ಆಕ್ಕತಿ ಅಂತ ಹೇಳಕ್ ಬರುದಿಲ್ಲ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರ ಅದು ಜಗತ್ತು, ಜೀವ, ಈಶ್ವರ ಹೆಂಗ ಅಕ್ಕಾನ ಬ್ರಹ್ಮ ಅಂತ ಅದ್ ಹೇಳ್ತ. ತಿಳಿಯಲ್ ಆಧಾರ ಒಪ್ಪ ಉಳುಮೆಯು ಒಂದು ಆದೇಯದೋಳು, ಒಂದು ಆದೇಯದೋಳು ತೋರ್ಪ ಉಪಾಧಿ ಇಂ ಜಗಜ್ಜೀವೇಶ ಕುಳವಾದುದೆನಿಸಿ ಮೆರೆಯುವುದು. ತಿಳಿಯಲ್ ಆಧಾರವೊಪ್ಪ ಉಳುಮೆ ಏನ್ರಿ? ಉಳುಮೆಯೊಂದು. ತಿಳಿಯಲ್ ಆಧಾರವೊಪ್ಪ ಉಳುಮೆಯೊಂದು. ವಿಚಾರ ಮಾಡಿ ನೋಡಿದ್ರ ಈ ಮಾಯೆಗೆ ಆಧಾರ ಅಂದ್ರ ಆಶ್ರಯ ಕೊಟ್ಟಂತ ಬ್ರಹ್ಮ ಉಳುಮೆ ಅಂದ್ರೇನು? ಸದ್ರೂಪವಾಗಿತ್ತು. ಉಳುಮೆ ಅಂದ್ರ ಪಾರಮಾರ್ಥಿಕ ಸತ್ತ ಉಳ್ಳುತ್ತ. ಅದು ಒಂದ. ಬ್ರಹ್ಮಚೇತನ ಹೆಂಗದ? ಪಾರಮಾರ್ಥಿಕ ಸತ್ತವಾಗಿ ಅದು ಯಾವ ಮಾಯೆಗೆ ಆಶ್ರಯವಾಗಿ ಒಂದು ಐತಿ. ಅದರಲ್ಲಿ ಆದೇಯದೋಳು ಉಳುಮೆಯೊಂದು ಆದೇಯದೊಳು ತೋರ್ಪ ಉಪಾಧಿಂ. ಆಧೇಯವಾದ ಒಂದು ಮಾಯ ಅದ. ಈಗ ಒಂದೇ ಒಂದು ಬ್ರಹ್ಮ ಚೇತನ, ಅದಕ್ಕ ಶುದ್ಧ ಸತ್ವಗುಣವುಳ್ಳ ಮಾಯದೊಳಗೆ 3 ಪ್ರಕಾರ ಮಾಡ್ತಾರ. ಶುದ್ಧ ಸತ್ವಗುಣವುಳ್ಳ ಮಾಯ, ಮಲಿನ ಸತ್ವಗುಣವುಳ್ಳ ಅವಿದ್ಯ, ತಮಗುಣ ಪ್ರಧಾನವಾದ ಪ್ರಕೃತಿ. ಗುಣಗಳ ಮೂಲಕವಾಗಿ ಶುದ್ಧ ಸತ್ವಗುಣ ಉಪಾಧಿ ಮಾಯಾ ಅಲ್ಲಿ ಚೈತನ್ಯಕ್ಕೆ, ಬ್ರಹ್ಮ ಚೈತನ್ಯಕ್ಕೆ ಉಪಾಧಿ ಆಯ್ತಂದ್ರ ಅದರಲ್ಲಿ ಪ್ರತಿಫಲಿಸಿದ ಯಾವ ಈಶ್ವರ, ಅದರಲ್ಲಿ ಪ್ರತಿಫಲಿಸಿ ಏನಾದ ಈಶ್ವರತ್ವ ಸಿದ್ಧ ಆಯ್ತು. ಅದು ಶುದ್ಧ ಸತ್ವಗುಣ ಇರುವುದರಿಂದ ಈಶ್ವರನಿಗೆ ಸರ್ವಜ್ಞತ್ವಾದಿ ಒಳ್ಳೆ ಗುಣಗಳನ್ನು ತಂದುಕೊಡ್ತು. ಸರ್ವಜ್ಞ, ಸರ್ವಶಕ್ತ, ಮತ್ತೆಲ್ಲ ಏಕತ್ವ, ಸ್ವಾಧೀನತ್ವ ಮೊದಲಾದವುಗಳನ್ನು ತಂದು ಕೊಡ್ತು. ಹಂಗಾರ ಆ ಯಾವ ಒಂದು ಶುದ್ಧ ಸತ್ವಗುಣವುಳ್ಳ ಮಾಯೆ ಶುದ್ಧ ಬ್ರಹ್ಮಚೇತನಕ್ಕೆ ಉಪಾಧಿಯಾದಾಗ ಈಶ್ವರತ್ವ ಸಿದ್ಧ ಆದ್ನಲ್ಲ, ಇವನು ವಾಚ್ಯದ ರೂಪದಿಂದ ಅಂದ್ರೆ ವಾಚ್ಯ ಭಾಗದಿಂದ ವಿಚಾರ ಮಾಡಿ ನೋಡಿದ್ರೆ ಎಲ್ಲ ಸೃಷ್ಟಿ ಮಾಡ್ಲಿಕ್ಕೆ ಅವನು ಶಕ್ಯನಾಗಿದ್ದಾನೆ. ಈ ಪ್ರಪಂಚವನ್ನ, ವೇದ ರೂಪ ವಿಶಾಲ ಪ್ರಪಂಚವನ್ನ, ಈ ಜೀವರಾಶಿಗಳ ಶರೀರಾದಿಗಳನ್ನ ಎಲ್ಲವನ್ನ ಸೃಷ್ಟಿ ಮಾಡವ ಯಾರು ಅಂದ್ರೆ ಜೀವ ಅಲ್ಲ, ಈಶ್ವರ. ಯಾಕಂದ್ರ ಈಶ್ವರ ಜೀವನಿಂದ ಈ ಎಲ್ಲ ಪ್ರಪಂಚ ಅನೇಕ ಶರೀರಗಳು ಸೃಷ್ಟಿಯಾಗಿಲ್ಲ. ತನ್ನ ಕರ್ಮದ ಸಂಸ್ಕಾರ ಹೆಂಗೈತೆ ತನಗ್ ಗೊತ್ತಿಲ್ಲ. ಆದ್ರೆ ಈಶ್ವರನಿಗೆ ಎಲ್ಲ ಜೀವರಾಶಿಗಳ ಕರ್ಮದ ಸಂಸ್ಕಾರ ಹೆಂಗೈತಿ ಗೊತ್ತದ. ಯಾವ್ಯಾವ ಜೀವರ ಕರ್ಮದ ಸಂಸ್ಕಾರ ಹೆಂಗ್ ಇರ್ತದೆ ಹಂಗಂಗೆ ಅದೇ ಕರ್ಮಕ್ಕನುಸಾರವಾಗಿ ಅವ್ರವರಿಗೆ ಆಯಾ ಭಿನ್ನ ಭಿನ್ನ ಶರೀರಗಳು ಉಪಾಧಿಯಾಗಿ ಬರ್ತಾವ. ಪಾಪ ಮಾಡಿದವನಿಗೆ ಕ್ರಿಮಿ, ಅದ ಗಿಡ ಮರ ಕ್ರಿಮಿ ರೂಪ ಈ ಮೊದಲಾದವುಗಳು ಶರೀರಗಳು ಬರ್ತಾವ. ಪುಣ್ಯ ಮಾಡಿದವನಿಗೆ ಮನುಷ್ಯ ಶರೀರ ಬರ್ತದ. ಹಂಗೆಲ್ಲ ಹಿಂದಿಂದು ಮುಂದಿಂದು ಕರ್ಮದ ಜೀವರಾಶಿಗಳ ಕರ್ಮ ತಿಳಿಯವ ಸರ್ವಜ್ಞ ಈಶ್ವರ ಒಬ್ನೇ ಅದಾನ. ಈ ಜೀವರಿಗೆ ಸರ್ವಜ್ಞತ್ವಾದಿಗಳು ಇಲ್ಲ. ಅದಕ್ಕ ಈಶ್ವರ ಸರ್ವಜ್ಞತ್ವಾದಿಗಳನ್ನು ಕೂಡ್ಕೊಂಡನ. ಅವನೇ ಸೃಷ್ಟಿ ಮಾಡವ, ಜಗತ್ತನ್ನು ಸೃಷ್ಟಿ ಮಾಡವ, ಜೀವರ ಶರೀರಾದಿಗಳನ್ನ ಸೃಷ್ಟಿ ಮಾಡವ, ಪಂಚಮಹಾಭೂತಗಳನ್ನ ಸೃಷ್ಟಿ ಮಾಡಿದ. ಎಲ್ಲ ಟೋಟಲಿ ಅವ ಸೃಷ್ಟಿ ಮಾಡಿದ. ಯಾವಾಗಿದು ಶುದ್ಧ ಬ್ರಹ್ಮಕ್ಕೆ ಶುದ್ಧ ಸತ್ವಗುಣವುಳ್ಳ ಮಾಯಾ ಉಪಾಧಿಯಾಗಿ ಬಂದಾಗ. ತದೈಕ್ಷತ ಬಹುಶಾಂ ಪ್ರಜಾಯೇಯ,
ಏನ್ರಿ ಏಕೋಹಂ ನ ರಮತೆ ಬಹುಶಾಂ ಪ್ರಜಾಯೇಯ. ಅವನಿಗೆ ಇಚ್ಛಾ ಉತ್ಪತ್ತಿ ಆಯ್ತು ಮೊದಲ. ಶುದ್ಧ ಸತ್ವಗುಣವುಳ್ಳ ಮಾಯಾ ಉಪಾಧಿ ಆದಾಗ ಸರ್ವಜ್ಞತ್ವಾದಿಗಳು ಬಂತಲ್ಲ, ಈಶ್ವರ ಸಿದ್ಧ ಆದ್ನಲ್ಲ, ಅವನಿಗೆ ಒಂದು ಇಚ್ಛಾ ಆಯ್ತು. ಇಚ್ಛಾ ಯಾಕಾತು? ಇಚ್ಛಾ ಯಾಕಾತು ಅಂದ್ರ ಹಿಂದಿನ ಪ್ರಳಯದಲ್ಲಿ ಎಲ್ಲ ಜೀವರಾಶಿಗಳ ಸ್ಥೂಲ ಶರೀರ ನಾಶ ಆದ್ರೂ ಕೂಡ ಸೂಕ್ಷ್ಮ ಶರೀರ ನಾಶ ಆಗಿರುವುದಿಲ್ಲ. ಎಷ್ಟೋ ಸಲ ಪ್ರಳಯಗಳು ಆಗ್ಯಾವು. ನಾಲ್ಕು ಯುಗಗಳು ಕಳೆದಾಗ ಒಮ್ಮೆ ಪ್ರಳಯ ಆಗ್ತದ. ಏನ್ರಿ ಪ್ರಳಯ ಆಗೋ ಕಾಲ ಬಂತದೆ. ಕಲಿಯುಗ ಇನ್ನು ಈಗ ಪ್ರಾರಂಭ ಅದ, ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು. ಅಷ್ಟ್ರೊಳಗ ಮುಕ್ತರ ಆಧಾರ ಆಗ್ತಾರ ಇಲ್ಲ ಅಂತ ಅಂದ್ರ ಹೊಡೆದಾಡ್ ಸಾಯ್ತಾರ. ಹೌದಲ್ಲ? ಅದಕ್ಕ ಅಂತ ಯಾವ ಸೃಷ್ಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಹಿಂದಿನ ಪ್ರಳಯ ಏನಿರ್ತದಲ್ಲ, ಆ ಪ್ರಳಯದೊಳಗ ಆ ಜೀವರಾಶಿಗಳ ಕರ್ಮದ ಸಂಸ್ಕಾರವನ್ನು ಇಟ್ಟುಕೊಂಡಂತ ಸೂಕ್ಷ್ಮ ಶರೀರ ಅದು ಎಲ್ಲಿ ಅಡಗಿರ್ತಾವ ಅಂದ್ರೆ ಮಾಯೆಯಲ್ಲಿ ಅಡಗಿರ್ತಾವ. ಆ ಮಾಯೆ ಅದು ಪ್ರಳಯ ಕಾಲದಲ್ಲಿ ಬ್ರಹ್ಮನ ಹತ್ತಿರ ಹೆಂಗ ಸುಸುಪ್ತ ಅವಸ್ಥೆಯಲ್ಲಿ ಅವಿದ್ಯೆ ಹೆಂಗ ಒಂದು ಗೂಡದ ಕೋಳಿ ಗೂಡಿನ ರೂಪದಲ್ಲಿ ಹೆಂಗಿರ್ತದಲ್ಲ, ಕೋಳಿ ಹೆಂಗಿರ್ತದಂದ್ರ ಗೂಡು ಕೋಳಿಗೆ ಆಶ್ರಯ ಕೊಟ್ಟು ಹೆಂಗಿರ್ತದಲ್ಲ, ಹಂಗ ಶುದ್ಧ ಬ್ರಹ್ಮ ಆ ಅವಿದ್ಯೆ ಅನ್ನೋಂತ ಕೋಳಿಗೆ ಆಶ್ರಯ ಕೊಟ್ಟಿರ್ತಾವ ಪ್ರಳಯ ಕಾಲದಲ್ಲಿ. ಈಗ ಜೀವರಾಶಿಗಳ ಕರ್ಮಗಳು ಫಲ ಕೊಡಾಕ ಉದ್ಯುಕ್ತ ಆದವು. ಕರ್ಮ ಪರಿಪಕ್ವ ಆದವು. ಎದಕ್ಕ? ಫಲ ಕೊಡಾಕ, ಸುಖಾನೋ ದುಃಖಾನೋ ಫಲ ಕೊಡಾಕ. ಅವಾಗ ಈಶ್ವರನಲ್ಲಿ ಒಂದು ಇಚ್ಛಾ ಉತ್ಪತ್ತಿ ಆಗ್ತದ. ಅವ ಸಂಕಲ್ಪ ಮಾಡ್ತಾನೆ, ಏಕೋಹಂನ ರಮತೆ ಬಹುಶಃ ಪ್ರಜಾಯೇಯ. ಅವಾಗ ಇಚ್ಛಾ ಮಾಡಿದ. ಅವ ಯಾವಾಗ ಇಚ್ಛಾ ಮಾಡಿದ, ಮಾಯೆಯಲ್ಲಿ ಮಿಸುಕಾಯ್ತು, ಜಗತ್ ಸೃಷ್ಟಿ ಆಗಿಬಿಡ್ತದೆ. ಹಿಂಗ ಒಂದೇ ಒಂದು ಬ್ರಹ್ಮ ಈ ಯಾವ ಶುದ್ಧ ಸತ್ವಗುಣಗಳ ಮಾಯೆ ಅಂತ ಸ್ವೀಕಾರ ಮಾಡ್ಕೊಂಡಾಗ ಈಶ್ವರ ಸಿದ್ಧ ಆದ. ಮತ್ತ ಅದೇ ಶುದ್ಧ ಬ್ರಹ್ಮಕ್ಕ ಮಲಿನ ಸತ್ವಗುಣವುಳ್ಳ ಅವಿದ್ಯೆ ಉಪಾಧಿ ಆದಾಗ ಅಲ್ಪಶಕ್ತಿ ಅಲ್ಪಜ್ಞತ್ವಾದಿಗಳಿಂದ ಕೂಡಿದ ಜೀವ ಸಿದ್ಧ ಆದ. ಅಲ್ಲಿ ಈಶ್ವರನಂತೆ ತ್ರಿಕಾಲ ಜ್ಞಾನ ಅವು ಇಲ್ಲ ಇವನಿಗೆ, ಅಷ್ಟು ಶಕ್ತಿ ಇಲ್ಲ. ಅಂದ್ರ ಇಲ್ಲಿ ಅಲ್ಪಜ್ಞನಾದ ಜೀವ ಸಿದ್ಧ ಆದ. ಮತ್ತ ಆ ಯಾವ ಅಂದ್ರನ ರಜೋಗುಣ ಪ್ರಧಾನವಾಗಿ, ಶುದ್ಧ ಸತ್ವಗುಣ ಪ್ರಧಾನವಾಗಿ ಮಾಯೆ ಉಪಾಧಿ ಆದಾಗ ಈಶ್ವರ ಆದ. ಮಲಿನ ಸತ್ವಗುಣವುಳ್ಳ ಅವಿದ್ಯೆ ಅನ್ನುವಂಥದ್ದು ಉಪಾಧಿ ಆದಾಗ ಅದೇ ಬ್ರಹ್ಮಚೇತನವೇ ಜೀವ. ಅದೇ ತಮಗುಣ ಪ್ರಧಾನವಾದ ಪ್ರಕೃತಿ ಏನದಲ್ಲ, ಪ್ರಕೃತಿಯ ಉಪಾಧಿಯಿಂದ ಪ್ರಕೃತಿ ಉಪಾಧಿಯಿಂದ ಅಂದ್ರೇನು? ತಮ ಗುಣ ಪ್ರಧಾನವಾದ ಪ್ರಕೃತಿಗೆ ಬ್ರಹ್ಮನ ಸದ್ರೂಪ ಸಂಬಂಧ ಆಗುವುದರಿಂದ. ಅಲ್ರಿ, ಎರಡ ಮ್ಯಾಲ ನೀವು ಪ್ರತಿಫಲಿಸಿತು ಅಂದ್ರಿ, ಈ ತಮಗುಣ ಪ್ರಕೃತಿಯಲ್ಲಿ ಪ್ರತಿಫಲಿಸಿತು ಅಂತ ಹೇಳಿಲ್ಲಲ್ಲ. ಅಲ್ಲಿ ಸದ್ರೂಪ ಅಷ್ಟ ಸಂಬಂಧ ಹೇಳಿರಲ್ಲ. ನೋಡಪ್ಪ, ಒಂದು ಮಣ್ಣ ಚಲೋ ಸಂಸ್ಕಾರ ಕೊಟ್ರ ಕನ್ನಡಿ ಆಗ್ತದೆ. ಅದೇ ಮಣ್ಣ ಸಂಸ್ಕಾರ ಬೀಳಲಿಲ್ಲ ಅಂತಂದ್ರ ಅದನ್ನ ಮುಚ್ಚಳನೂ ಮಾಡ್ತಾರ, ಅದರಿಂದ ಕನ್ನಡಿನೂ ಮಾಡ್ತಾರ. ಅದೇ ಸಂಸ್ಕಾರ ಚಲೋ ಬಿತ್ತು ಅಂದ್ರ ಅದ್ ಕನ್ನಡಿ ಆತಂದ್ರ ಅದರಲ್ಲಿ ಪ್ರತಿಫಲಿಸ್ತಾವ, ಮುಖ ಪ್ರತಿಫಲಿಸ್ತಾವ. ಆದರೆ ಮುಚ್ಚಳದಲ್ಲಿ ಪ್ರತಿಫಲಿಸಂಗಿಲ್ಲಲ್ಲ. ಹಂಗ ತಮಗುಣ ಪ್ರಧಾನವಾದ ಪ್ರಕೃತಿ ಮುಚ್ಚಳಿದ್ದಂಗಿರ್ತದೆ. ಏನ್ರಿ? ಅದರ ಆ ಬ್ರಹ್ಮನ ಸದ್ರೂಪ ಅನ್ನುವಂಥದ್ದು ಸಂಬಂಧ ಆಯ್ತಂದ್ರ ತಮಗುಣ ಪ್ರಧಾನದಿಂದ ಈ ಜಗತ್ತು ಸೃಷ್ಟಿ ಆಯ್ತು. ಮುಂದೆ 2ನೇ ಸಂಧಿಯೊಳಗ ಹೇಳ್ತಾರ, ಈಶ್ವರ ಹೆಂಗ ಸಿದ್ಧ ಆದ, ಜೀವ ಹೆಂಗ ಸಿದ್ಧ ಆದ, ಜಗತ್ ಹೆಂಗ ಸಿದ್ಧ ಆದ. ಒಂದು ಗಣಿತಕ್ಕೆ ಮುಂದ್ 1 2 3 ಬಿಂದು ಬರೆ 10 100 ಸಾವಿರವೆನಿಸಿ 100,000ವೆನಿಸಿ ಬ್ರಹ್ಮದೊಳಗಿಂತು. ಏನ್ರಿ? 100,000ವೆನಿಸಿದಂತೆ ಬ್ರಹ್ಮದೊಳಗಿಂತು. ಪ್ರಕೃತಿಯಿಂದ ಈಶತ್ವ, ವಿಕೃತಿಯಿಂದ ಜೀವತ್ವ, ಸಕಲ ಭೂತಗಳಿಂದ ಭುವನತ್ವ ಹೋಗುದೆಂದು ತಿಳಿ ನೀನು ಅಂತ ಹೇಳ್ತಾ. ಅದಕ್ಕ ಒಂದೇ ಒಂದು ಗಣಿತ, ಒಂದು ಗಣಿತಕ್ಕೆ, ಒಂದು ಗಣಿತ ಅಂದ್ರೆ ಏನು? ಒಂದ್ ಅಂಕಿ, ಒಂದ್ ನಂಬರ್. ಒಂದ್ ಅಂಕಿ ಅಂದ್ರೆ ಏನು? 2 3 ಅಲ್ಲ, 1 ನಂಬರ್ ಅಂಕಿ. 1 ನಂಬರ್ ಅಂಕಿಗೆ 1 ಪೂಜೆ ಬಂದ್ರೆ ಎಷ್ಟಾತಪ್ಪ? 2 ಪೂಜೆ ಬಂದ್ರ
100 ಅನ್ನಕ್ ಹೋಗ್ಬೇಡ್ರಿ, ಕನ್ನಡದಾಗ ಹೇಳ್ರಿ. ಏನ್ರಿ? 100 ಆತು, 3 ಪೂಜೆ ಬಂದು ಅಂದ್ರ ಸಾಕ್, ಹೌದಿಲ್ಲ? ಅದೇ ಒಂದು ಶುದ್ಧ ಚೈತನ್ಯಕ್ಕೆ ಶುದ್ಧ ಸತ್ವಗುಣ ಉಪಾಧಿ ಆಯ್ತು ಅಂದ್ರ ಈಶ್ವರ, ಪ್ರಕೃತಿಯಿಂದ ಈಶತ್ವ. ಅದೇ ಏನಪ್ಪಾ ಅಂತಂದ್ರ ಮಲಿನ ಸತ್ವಗುಣಗಳು ಅವಿದ್ಯೆ ಉಪಾಧಿ ಆತಂದ್ರ ಜೀವ. ಅದೇ ಏನಪ್ಪಾ ಅಂತಂದ್ರ ಈ ತಮಗುಣ ಪ್ರಧಾನವಾದ ಪ್ರಕೃತಿ ಉಪಾಧಿಯಿಂದ ಜಗತ್. ಹೌದು, ಹಿಂಗಾಯ್ತು. ಹಿಂಗಾಗಿ ಸೃಷ್ಟಿ ಆಕತಿ, ಹಿಂಗ ಹೇಳ್ಬೇಕಾಗ್ತದ. ಒಂದೇ ಒಂದು ಬ್ರಹ್ಮ. ಹಂಗಾರ ಬ್ರಹ್ಮ ಕೆಟ್ಟ ಹೋದ್ ನಾನು ಅಲ್ಲೇ. ಒಬ್ಬ ಬ್ರಹ್ಮನೇ 3 ತೋರುವಾಗ ಕೆಟ್ಟ ಹೋದ್ ನಾನು. ಅವನಲ್ಲಿ ನೋಡ್ರಿ, ಸಾಕ್ಷಿ ಚೈತನ್ಯದ ಆಶ್ರಯದಲ್ಲಿರುವ ಒಂದು ಅವಿದ್ಯ ಸ್ವಪ್ನದ ಪ್ರಪಂಚ ಸೃಷ್ಟಿ ಮಾಡಿದ್ರು ಕೂಡ ಆ ಸ್ವಪ್ನ ಪ್ರಪಂಚದ ಆ ಸುಖ ದುಃಖಗಳು ರಾಗದ್ವೇಷಾದಿಗಳು ತೋರಿದ್ರುನು ಸಾಕ್ಷಿಗೆ ಏನಾದ್ರು ಸಂಬಂಧ ಆಗಿತ್ತೇನೋ? ಹಂಗಾರ ಆ ಬ್ರಹ್ಮ ಸಾಕ್ಷಿ ಚೈತನ್ಯ ಹೆಂಗ ಪಾರಮಾರ್ಥಿಕ ಸತ್ತ ಇರ್ತದೋ ಹಂಗ ಬ್ರಹ್ಮ ಚೈತನ್ಯವೂ ಪಾರಮಾರ್ಥಿಕ ಸತ್ತ ಇರ್ತದ. ಅದರ ಆಶ್ರಯದಲ್ಲಿ ಉಪಾಧಿ ಮೂಲಕವಾಗಿ ಜಗದಾದಿಗಳು ತೋರ್ತಾವ. ಅವು ತೋರಿದ್ವು ಕಲ್ಪಿತದವ, ಅದಕ್ಕೆ ಅಧಿಷ್ಠಾನಕ್ಕ ಏನೂ ಸಂಬಂಧ ಇಲ್ಲ. ಅಧಿಷ್ಠಾನವನ್ನು ಮಲಿನ ಮಾಡೋದಿಲ್ಲ, ಅಧಿಷ್ಠಾನ ವಿಕಾರ ಹೊಂದುವುದಿಲ್ಲ. ಮತ್ ಇವು ಅಧಿಷ್ಠಾನ ಜ್ಞಾನದಿಂದ ಮಿಥ್ಯಾಗಿ ಹೋಗ್ತಾವ. ಯಾಕೆ ಕಲ್ಪಿತದವ ಮಿಥ್ಯಾಗಿ ಹೋಗ್ತಾವ. ಅಧಿಷ್ಠಾನ ಹೆಂಗಿರ್ತದ ಮತ್ತದು ಹಂಗೇ ಇರ್ತದ. ಸನ್ನಿಧಾನ ಅಂತಾರ, ಕೇವಲ ಸನ್ನಿಧಾನ, ಯಾವ ಅಲ್ಲಿ ಕಲ್ಪನೆ ಸಹಿತಿಲ್ಲ. ಎಷ್ಟು ಮಾಯಾ ಅನ್ನುವಂಥದ್ದು ವಿಚಿತ್ರವಾಗಿ ಹಿಂಗೆಲ್ಲ ಆಟ ಆಡ್ತದೆ ಅಂತ. ಈ ರೀತಿಯಾಗಿ ಅಲ್ಲಿ ಹೆಂಗ ಮತ್ತು ಜೀವ ಈಶ್ವರ ಇವು ಜಗತ್ತು ತೋರಿದ್ರು ಕೂಡ ಚೇತನ ಮಾತ್ರ. ಅದು ತತ್ಪದದ ಲಕ್ಷ್ಯಾರ್ಥ ತ್ವಂಪದ ಲಕ್ಷ್ಯಾರ್ಥ ರೂಪದಿಂದ ಅಭೇದವಾಗಿ ಒಂದಿರುತ್ತದೆ. ಹಗ್ಗದಲ್ಲಿ ಹಾವು ತೋರುವಾಗ ಹಾವು ಎಂದಾರು ಹಗ್ಗದ ಸ್ವರೂಪವನ್ನು ಕೆಡಿಸೈತೇನೋ? ಏನ್ರಿ? ಬಂಗಾರದಲ್ಲಿ ಆವರಣಗಳಾದಾಗ ಬಂಗಾರದ ಸ್ವರೂಪ ಕೆಟ್ಟೈತೇನೋ? ಇನ್ನು ಕೇಳಲೆ ಹೊನ್ನು ತನ್ನ ನಿಜಮಂ ಬಿಡದೆ ಭಿನ್ನ ಕಟಕಾದಿ ರೂಪೆನಿಸಲ್ ವಿವರ್ತಂ ನೋಡಿ ತಿಳಿಯುವುದು ಇದನ್ನಿಲ್ಲಿ ಮುಂದೆ ಹೇಳ್ತಾರೆ ಅಂತ. ಈ ರೀತಿಯಾಗಿ ಇನ್ನ ಆಧೇಯವಾದ ರೂಪಕ್ಕೆ ಹಾನಿ ಬಂದ ಮೇಲೆ ಆಧಾರವಾದ ಘಟಕ್ಕೂ ಹೇಗೆ ಹಾನಿ ಬರುವುದು, ಹಾಗೆ ಆಧೇಯವಾದ ಮಾಯಾ ವಿಕಾರದಿಂದ ಆಧಾರವಾದ ಬ್ರಹ್ಮಕ್ಕೂ ವಿಕಾರವು ಬರುತ್ತದನ್ನು ಶಂಕಾ ಮಾಡಿದರೆ. ಈಗ ಒಂದು ಘಟ ಅದ, ಘಟಕ್ಕೊಂದು ರೂಪ ಇರ್ತದ, ಹೌದಲ್ರಿ? ಘಟಕ್ಕೊಂದು ರೂಪ ಇರ್ತದ. ರೂಪಕ್ಕ ಆಧಾರ ಘಟ ಅದ ಅಂದ್ರೆ ರೂಪಕ್ಕ ಆಧಾರ ಏನದ ಘಟ ಅದ. ಅದಕ್ಕ ಒಂದು ರೂಪಕ್ ಹಾನಿ ಬಂತು ಅಂದ್ರ ಘಟಕ್ಕೂ ಹಾನಿ ಬರಬಹುದಲ್ಲ. ರೂಪಕ್ಕ ಏನ್ರಿ ಹಾನಿ ಬಂತಂದ್ರ ಅದು ಘಟಕ್ಕೂ ಹೆಂಗ ಹಾನಿ ಆಗ್ತತೋ ಹಾಗೆ ಮಾಯಾ ಅನ್ನುವಂತದ್ದು ವಿಕಾರದಿಂದ ಜಗದಾದಿ ರೂಪದಲ್ಲಿ ತೋರಿದ್ರು ಮತ್ತ ಆಧಾರವಾದ ಬ್ರಹ್ಮಕ್ಕೆ ಏನಾದ್ರೂ ವಿಕಾರತ್ವ ಬರಬಹುದಲ್ಲ. ಅಂದ್ರ ಆ ಮಾಯೆ, ಬ್ರಹ್ಮನ ಆಶ್ರಯದಲ್ಲಿರುವಂತ ಮಾಯೆ ಅದು ಹಲವು ರೂಪವಾಗಿ ಪ್ರತೀತಿ ಆದ್ರುನು, ಜೀವ ಈಶ ಜಗದ್ ರೂಪವಾಗಿ ತೋರಿದ್ರು ಕೂಡ ಶುದ್ಧ ಚೈತನ್ಯಕ್ಕೆ ಏನಾದ್ರೂ ಹಾನಿ ಉಂಟು ಮಾಡಬಹುದಲ್ಲ ಅಂತ ಒಂದ್ ವೇಳೆ ಪ್ರಶ್ನೆ ಮಾಡಿದ್ರೆ, ಹಂಗ ಪ್ರಶ್ನೆ ಮಾಡ್ತಾನೆ ಈಗ ಈ ನುಡಿಯೊಳಗ ಮುಂದೆ ಉತ್ತರ ಹೇಳ್ತಾನೆ. ಎಂದೊಡೆ ಅಂದ್ರೆ ಗುರುಗಳು ಹಿಂದಿಂದ ತಗೋಬೇಕು ವಿಷಯ. ಗುರುಗಳು ಒಂದೇ ಒಂದು ಬ್ರಹ್ಮ ಗುಣಗಳ ಮೂಲಕವಾಗಿ ಯಾವ ಶುದ್ಧ ಸತ್ವಗುಣದಿಂದ ಉಪಾಧಿಯಿಂದ ಈಶ್ವರನಾದ, ಅದೇ ಬ್ರಹ್ಮ ಮಲಿನ ಸತ್ವಗುಣದಿಂದ ಜೀವನಾದ, ಅದೇ ಬ್ರಹ್ಮ ತಮಗುಣ ಪ್ರಧಾನದ ಪ್ರಕೃತಿ ಉಪಾಧಿಯಿಂದ ಜಗತ್ತಾದ. ಹಿಂಗ ಹೇಳಿದ್ರಲ್ಲ, ಹಿಂಗ ಹೇಳಿದ್ರು ಎಂದೋಡೆ. ಹಿಂಗ ಹೇಳಿದ ಮ್ಯಾಲ ಹಂಗಾರ ಹಿಂಗ ಇದನ್ನ ಕೇಳಿ ಏನಂತ ನಾವು ಶಿಷ್ಯ, ಆದೇಯಕ್ಕೆ ಬಂದ ವಿಕೃತಿಯ ಬಾಧೆ. ಆದೇಯ ಅಂದ್ರೇನು? ಬ್ರಹ್ಮದಲ್ಲಿ ಆಶ್ರಿತವಾದಂತ ಮಾಯಾ ಅದು ವಿಕಾರ ಹೊಂದಿ ಈ ರೀತಿಯಾಗಿ ಜಗದಾಗ ಮೊದಲಾದವುಗಳ ರೂಪದಲ್ಲಿ ಹಾಗೆ ತಂದ್ಮೇಲೆ ಜೀವ ಈಶ್ವರ ಜಗದ್ ರೂಪಗಳಿಗೆ ತೋರೈತೆ ಅಂದ್ರ ಅದು ವಿಕಾರ ಹೊಂದಿ ತೋರೈತೆ ಅಂದ್ರ ಏನ್ರಿ? ಆಧಾರವಾಹ ಅಂದ್ರೆ ಅದಕ್ಕೆ ಆಶ್ರಿತವಾದ ಶುದ್ಧ ಬ್ರಹ್ಮಕ್ಕೆ ಏನ್ರಿ? ಆಧಾರವಾಹ ನಿಜಕ್ಕಂ ಅಂದ್ರೆ ಶುದ್ಧ ಚೈತನ್ಯಕ್ಕೆ ಬಾಧೆ ಎಂದೆಂಬೆಯಾದೊಡೆ
ಅದಕ್ಕೆ ಬಾಧೆ ಬರಬಹುದಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಕೇಳ. ಮುಂದಿನ ನುಡಿಯಾಗ ಹೇಳ್ತೇನಿ ಕೇಳ. ಅಂದ್ರೇನು? ಅದಕ್ಕೆ ಬಾಧ ಬರುದಿಲ್ಲ ಅಂತ ಹೇಳ್ತಾ ಮುಂದಿನ ವಿಷಯವನ್ನು ನಾಳೆ ಮತ್ತೆ ಇವತ್ತಿನ ವಿಷಯವನ್ನು ಗುರುಪಾದ ಹರಿ.